ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಹೀಗಾಗಿ ಇವತ್ತು ಕೆಮ್ಸ್ ಆಸ್ಪತ್ರೆಗೆ ಅಟಿಕಾ ಬಾಬು ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಸಚಿವರಾಗಿರುವಂತಹ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಯಲ್ಲೇ ಇದ್ದಾರೆ. ಕೆಮ್ಸ್ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಉದ್ಯಮಿ ಅಟಿಕಾ ಬಾಬು. ಸುಧಾಕರ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಉದ್ಯಮಿಗಳು. ಕುಟುಂಬಸ್ಥರಿಗೆ ಧೈರ್ಯವನ್ನ ಹೇಳಿದ್ದಾರೆ ಅಟಿಕಾ ಬಾಬು ಅವರಿಂದ. ಆಸ್ಪತ್ರೆಗೆ ಹೋಗಿದ್ರೆ ಇವತ್ತು ಹೋಗಿ ಸುಧಾಕರ್ ಅವರ ಆರೋಗ್ಯವನ್ನ ವಿಚಾರಿಸಿ ಬಂದಿದ್ದಾರೆ. ಜೊತೆಯಲ್ಲಿ ಅವರ ಕುಟುಂಬಸ್ಥರಿಗೂ ಕೂಡ ಧೈರ್ಯ ಕೊಟ್ಟಿದ್ದಾರೆ. ಅಂದ್ರೆ ಸಾಮಾನ್ಯ ವ್ಯಕ್ತಿ 4 ಬಾರಿ ಕ್ಷೇತ್ರವನ್ನ ನಿರ್ವಹಿಸಿದ್ದಾರೆ. ಸಾವಿರಾರು ಜನ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವರಾದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೇನೆ ಅನ್ನೋದಾಗಿ ಬೆಂಗಳೂರಿನಲ್ಲಿ ಉದ್ಯಮಿ ಅಟಿಕಾ ಬಾಬು ಅವರನ್ನ ಭೇಟಿಯಾಗಿ ಅಂದ್ರೆ ಆಸ್ಪತ್ರೆಗೆ ಹೋಗಿ ಅವರನ್ನ ನೋಡ್ಕೊಂಡು ಬಂದ ನಂತರ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ನನ್ನ ಗೆಳೆಯರಾದ ಸುಧಾಕರ್ ಅವರ ಆರೋಗ್ಯ ನೋಡೋಕ್ಕೆ ಆಸ್ಪತ್ರೆಗೆ ಬಂದಿದ್ದೆ. ಅವ್ರ ಫ್ಯಾಮಿಲಿಯವರು ನೋಡಿ ಮಾತಾಡಿದೆ. ಡೈಲಿ ಡೆವಲಪ್ ಆಗ್ತಾ ಇದ್ದಾರೆ ಅಂತ ಮಾಹಿತಿ ಕೊಟ್ಟರು. ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಸುಧಾಕರ್ ಅಂತ ಒಂದು ಸಾಮಾನ್ಯ ಒಂದು ವ್ಯಕ್ತಿ 4 ಬಾರಿ ಒಂದು ಕ್ಷೇತ್ರ ನಿರ್ವಹಣೆ ಮಾಡಿ ಜನರ ಮಧ್ಯದಲ್ಲಿ ಒಂದು ಜನರ ಮನಸ್ಸಲ್ಲಿರೋ ವ್ಯಕ್ತಿ. ಸಾವಿರಾರು ಜನ ಇವ್ರ ಬಗ್ಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದೇ ಥರ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ, ಈ ವ್ಯಕ್ತಿ ಜಲ್ದಿ ಬಂದು ನಮ್ಮ ಕಣ್ಣ ಮುಂದೆ ಬಂದು ಈ ಜನರ ಮಧ್ಯದಲ್ಲಿ ಬರಲಿ ಅಂತ ಕೇಳ್ತೀನಿ. ಇವತ್ತು ನನ್ನ ಗೆಳೆಯರಾದ ಸುಧಾಕರ್ ಅವರ ಆರೋಗ್ಯ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.